ನೋಡಿ, ಇದು ಗಂಗಮ್ಮ ಗುಡಿ ಸರ್ಕಲ್. ಇದು ರೋಡ್ ಪರಿಸ್ಥಿತಿ ತೋರಿಸ್ತೀವಿ. ಈಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ಗಂಗಮ್ಮ ಗುಡಿ ಸರ್ಕಲ್ ಹತ್ರ ಇದ್ದೀನಿ. ಇಲ್ಲಿ ರೋಡ್ ಪರಿಸ್ಥಿತಿ ಹೇಗಿದೆ ಅಂತಂತಂದರೆ, ಇಲ್ಲಿಂದ ಬಿ ಎಲ್ ಸರ್ಕಲ್ಗೆ ಹತ್ತತ್ರ 800 ಮೀಟ್ರ್ ಏನೇ ಇದೆ, 1 ಕಿಲೋಮೀಟ್ರ್ ಕೂಡ ಇಲ್ಲ. ಎಷ್ಟು ಪ್ಯಾಚ್ಗಳು ಹಾಕಿದ್ದಾರೆ ಅಂತಂದರೆ ಅಷ್ಟು ಪ್ಯಾಚ್ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ಈ ರೋಡ್ದು ಅಧ್ವಾನ ಪರಿಸ್ಥಿತಿ ಹೇಗಿದೆ ಅಂದ್ಬಿಟ್ಟು. ಬನ್ನಿ ನೋಡೋಣ. ಎಂಥ ಓದ್ದಿರೋನು ಕೂಡ ಈ ರೋಡ್ ನೋಡಿದ್ರೆ ಅರ್ಥ ಮಾಡ್ಕೊತಾನೆ, ಇದು ಪ್ಯಾಚ್ ಹಾಕಿದ್ರೆ ಸರೋಗಲ್ಲ, ಫುಲ್ಲು ತಾರೆ ಹಾಕ್ಬೇಕು ಅಂತಂದ್ಬಿಟ್ಟು. ಆದರೂ ಇವ್ರು ಯಾರೂ ಹಾಕಲ್ಲ ತಾರನ. ನೋಡಿ ರೋಡ್ ಹೆಂಗಿದೆ ಅಂತಂದ್ಬಿಟ್ಟು. ನೋಡಿ ಹಳ್ಳ. ನೆನ್ನೆ 5 ಪಂಚರ್ ನನ್ನ ಗಾಡಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಹಳ್ಳ. ಹಿಂಗಿದ್ರೆ ನೀವು ಎಷ್ಟು ಪಂಚರ್ ಹಾಕ್ರೆ ಈ ರೋಡಲ್ಲಿ ಗಾಡಿಗಳು ಇಳಿದ್ರೆ ಹೇಗಿರುತ್ತೆ ನೋಡಿ. ಓದ್ದಿರೋ ದೊಡ್ಡರಿಗೂ ಅರ್ಥ ಆಗ್ಬಿಡುತ್ತೆ, ಇಷ್ಟೊಂದು ಪ್ಯಾಚ್ ಹಾಕ್ಬಾರ್ದು, ಇದೇ ದುಡ್ಡಿಗೆ ನಾವು ಹೊಸ ತಾರೆ ಹಾಕ್ಬಿಡ್ಬೋದು ಅಂತಂದ್ಬಿಟ್ಟು. ನೋಡಿ, ಇದು ರಾಮಚಂದ್ರಪುರ ಹೋಗೋ ರೋಡ್. ಇದು 4 ದಿವಸದಿಂದ ಪ್ಯಾಚ್ ಹಾಕಿದ್ದಾರೆ ಇಲ್ಲಿ. ನೋಡಿ ಇದೆಲ್ಲ ಪ್ಯಾಚ್ ವರ್ಕು ಹೌದಾ. ಹಂಗೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳಿದ್ದಾವೆ ಅಂತ. 7 ಗಂಟೆ 8 ಗಂಟೆ ಮೇಲೆ ಇಲ್ಲಿ ಟ್ರಾಫಿಕ್ ಎಷ್ಟೊಂದು ಆಗುತ್ತೆ. ಗಾಡಿಗಳು ಹಳ್ಳದಲ್ಲಿ ಇಳಿದು ಏನು ಹಾಕ್ಬೇಕು ಅಂತ ಅಂದ್ಬಿಟ್ಟು. ನೋಡಿ 5 ಪಂಚರ್ ನೆನ್ನೆ ನನ್ನ ಗಾಡಿ. ಈ ಥರ ಎಷ್ಟು ಜನ ಪಾಪ ಗಾಡಿ ಓಡಿಸೋರು ಅನುಭವಿಸ್ತಾ ಇದ್ದಾರೆ. ಈ BBMP ಅವ್ರಿಗೇನು ಅರ್ಥ ಆಗೋದಿಲ್ವಾ? ಹಿಂಗ ರೋಡ್ಗಳು ಅಲ್ಲಿ ನೋಡಿ, ಹಳ್ಳದಲ್ಲಿ ನೀರು ತುಂಬಿಕೊಂಡಿದೆ, ಗೊತ್ತಾಗಲ್ಲ. ಇಲ್ಲಿ ಬಂದು ಇಳಿಸ್ತಾರೆ, ಗಾಡಿಗಳು ಏಟಂದರೆ ಏಟ್ ಆಗ್ತವೆ. ನೋಡಿ ಇಷ್ಟೆಲ್ಲ ಪ್ಯಾಚ್ ಹಾಕಿದಾರಾ ನೋಡಿ, ಅಲ್ಲಲ್ಲಿ. ಅದು ಹಂಗೆ ಬಿಟ್ಟು ಇವಾಗ ಅದು ಹೊಡೆದು ತಿರ್ಗಾ ಅದು ಇನ್ನೂ ಹಳ್ಳ ಹಾಕ್ಬಿಡುತ್ತೆ. ನೋಡಿ ಇಲ್ಲಿ ಪ್ಯಾಚ್ ಹಾಕಿದ್ದಾರೆ ನೋಡಿ, ಈ ಹಳ್ಳ ಹಂಗೆ ಮುಂದೆ ಈ ಹಳ್ಳ. ಇಲ್ಲಿ ಇಳಿದು ತಿರ್ಗಾ ಇನ್ನೂ ಆ ರೋಡ್ ಹಂಗೆ ಹಾಳಾಗೋದು. ಪ್ಯಾಚ್ ಹಾಕಿರೋ ರೋಡ್ ಕೂಡ ತಿರ್ಗಾ ಹಾಳಾಗೋದು. ಯಾಕಂದರೆ ಅದೇ ಇನ್ನು ಎಷ್ಟು ದೂರ ಇದೆ ಅದು? 50 ನಿಮ್ಗೆ ಎಷ್ಟು 15 ಮೀಟ್ರ್ ಕೂಡ ಇಲ್ಲ ಅದು. ಅಲ್ಲಿ ಅಷ್ಟು ಹಾಕ್ಬಿಟ್ಟಿದ್ರೆ ಫುಲ್ಲೇ ಹಾಕ್ಬಿಟ್ಟಿರೋದು ರೋಡ್. ಇದು ಹಾಕಲ್ಲ, ಯಾಕೆ ಹೇಳಿ? ದುಡ್ಡು ಮಾಡ್ಬೇಕಲ್ಲ. ಈ ರೋಡ್ ಇರೋದಕ್ಕೆ ಭಾಳ ವರ್ಷಗಳಿಂದ ಈ ರೋಡ್ಗೆ ಫುಲ್ಲು ತಾರ ಹಾಕೇ ಇಲ್ಲ. ಎಲ್ಲ ಪ್ಯಾಚ್. ದುಡ್ಡು ಮಾಡೋದಕ್ಕೆ ಬೇರೆ ದಾರಿ ಬೇಕಲ್ಲ. ಸರ್ವೆ ಅಲ್ಲ ನೋಡಿ, ಇಲ್ಲಿ ಹಾಕಿರೋ ಪ್ಯಾಚು ಅಲ್ಲಿ ಹಳ್ಳ. ಇಷ್ಟು ಹಳ್ಳ ಹಂಗೆ ಬಿಟ್ಟವ್ರೆ ನೋಡಿ, ಇಷ್ಟು ಮಾತ್ರ ಪ್ಯಾಚು. ಇನ್ನು ಮುಂದೆ ಇದೆ, ತೋರಿಸ್ತೀನಿ ನೋಡಿ. ಇಲ್ಲೇ ಪ್ಯಾಚು, ಹಳ್ಳ. ಇಳಿದು ಗಾಡಿಗಳು ಇಳಿದು ಇನ್ನೇನಾಗುತ್ತೆ ನೋಡಿ, ಹಳ್ಳ. ಇನ್ನು ಮುಂದೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿದೆ. ಅದು BL ಎಂಥ ಕಂಪ್ನಿ ಇರೋವಂಥ ರೋಡ್ ಇದು. ಈ ರೋಡೇ ಇಷ್ಟೊಂದು ಅಧ್ವಾನ ಇದೆ ಅಂತಂದರೆ ಇವ್ರಿಗೇನು ಹೊಟ್ಟೆಗೆ ಏನು ತಿಂತಾರೆ ಇವರು? ನೋಡಿ ಎಷ್ಟು ದೊಡ್ಡ ಹಳ್ಳ ಇದ್ದಾವೆ. ಈ ರೋಡೆಲ್ಲ ಹಿಂಗೆ ಇದ್ದಾವೆ. ಹಿಂಗೆ ಪ್ಯಾಚ್ ವರ್ಕ್ ಮಾಡಿ ಬಿಟ್ಟರೆ ನೋಡಿ ಹಳ್ಳಿಗಳು ಹೆಂಗಿದೆ ನೋಡಿ. ಈ ಥರ ಹಳ್ಳದಲ್ಲಿ ಗಾಡಿ ಇಳಿದು ತಿರ್ಗಾ ಇವು ಡ್ಯಾಮೇಜ್ ಆಗ್ತವೆ. ನೋಡಿ ಎಲ್ಲ ಹಳ್ಳ ಎಷ್ಟಿದಾವೆ. ಎಲ್ಲ ಹಿಂಗೆ ಹಳ್ಳದಲ್ಲಿ ಇಳಿದು ಒಂಚೂರು ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಇಷ್ಟೆಲ್ಲ ರೋಡ್ ಗಲೀಜಾಗಿದೆ ನೋಡಿ.
ಹೆಂಗೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾವೆ ಗಾಡಿಗಳು. ನೋಡಿ ಹಿಂಗಿದೆ ರೋಡ್ ಪರಿಸ್ಥಿತಿ. ಈ ಹಳ್ಳದಲ್ಲಿ ಗಾಡಿಗಳು ಇಳಿದು ಇನ್ನೂ ಈ ರೋಡ್ ಇನ್ನೂ ಹಾಳಾಗೋಗುತ್ತೆ. ನೋಡಿ ಎಷ್ಟು ಗಾಡಿಗಳು ಅದರಲ್ಲಿ ಇಳಿದೋದ್ರೆ ನೋಡೋಕ್ಕೆ ನೋಡಿ, ಟೂ ವೀಲರ್ಗಳಂತೂ ಡ್ಯಾನ್ಸ್ ಆಡ್ಕೊಂಡೇ ಹೋಯ್ತಾವೆಲ್ಲ. ಏನು ಮಾಡ್ತೀರಾ, ರೆಡಿ ಮಾಡಿಸೋರು ಅವ್ರ ತಾನೆ. ನೋಡಿ ಬೇಕಾ ಬಿಟ್ಟು ಕೆಲಸ ಮಾಡಿರೋದು. ಅವ್ರಿಗೇನು ಹೋಗ್ಬೇಕಾ, ದುಡ್ಡು ಮಾಡೋದಕ್ಕೆ ಈ ರೋಡ್ ಇದೆಯಲ್ಲ, ಯಾವಾಗಂದ್ರೆ ಅವಾಗ ಬರೋದು ದುಡ್ಡು ಮಾಡೋದು. ನೋಡಿ ಎಷ್ಟು ದೊಡ್ಡ ಹಳ್ಳ ರೋಡ್. ಟೂ ವೀಲರ್ ಅವರು ಅಂತೂ ಒದ್ಲಾಡೋಕೆ ಬರ್ಬೇಕಾರೆ ನೋಡಿ, ಆ ಬಸ್ ಇವಾಗ ಹೆಂಗೆ ಇಳಿಯುತ್ತೆ ನೋಡಿ. ಚಿಕ್ಕ ಹುಡುಗರಿಗೂ ಕೇಳಿದ್ರು ಹೇಳ್ಬಿಡ್ತಾರೆ ಫುಲ್ ತಾರ ಹಾಕ್ಬೇಕು ಅಂತ. ಇವ್ರು ಹಾಕೋದೇ ಇಲ್ಲ ಇವರು. ನಾನು ಭಾಳ ವರ್ಷದಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನೋಡಿ ಎಂಥ ಬ್ಯುಸಿ ರೋಡ್ ಇದು.